ಈ ಎಂಥ ಕರ್ಮನ್ರಪ್ಪ. 2025 ಡಿಸೆಂಬರ್ ತಿಂಗಳು ಸ್ಟಾರ್ಟಿಂಗಲ್ಲಿದ್ದೀವಿ, ಮೊದಲನೇ ವಾರದಲ್ಲಿದ್ದೀವಿ. ಈ ಟೈಮಲ್ಲಿ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಫೇಕ್ ಅಂದರೆ ಸುಳ್ಳು ಏನು ಹೇಳ್ತಾರೆ, ಸಿಟಿಜನ್ಶಿಪ್ ಅದನ್ನು ಇಟ್ಟುಕೊಂಡು ಯದ್ವಾ ಎಲೆಕ್ಷನಲ್ಲಿ ದಾಂಧಲೆ ಮಾಡ್ಕೊಂಡು ತಿರುಗ್ತಿರೋ ಜನಗಳನ್ನ ಮಟ್ಟ ಹಾಕೋಕ್ಕೆ ಎಲೆಕ್ಷನ್ ಕಮಿಷನ್ ಡೆಲ್ಲಿಲಿ ಕುಂತಿರೋರು ಅದೇ ಕಡೆ SRI ಏನೋ ಮಾಡ್ಕೊಂಡಾರಂತೆ ಜನಗಳ ಇದು ಮಾಡೋಕ್ಕೆ, ಫಿಲ್ಟರ್ ಮಾಡೋಕ್ಕೆ. ಒರಿಜಿನಲ್ ಇಂಡಿಯನ್ಸ್ ಯಾರು, ಭಾರತೀಯೇತರರು ಬಂದ್ಬಿಟ್ಟು ಸುಳ್ಳೆ ಮತದಾರರ ಪಟ್ಟಿನ ಗಡಿಬಿಡಿ ಮಾಡ್ಕೊಂಡು ಕುಂತಿರೋರು ಇಂಥವ್ರನ್ನೆಲ್ಲ ಫಿಲ್ಟರ್ ಮಾಡೋಕ್ಕೆ ಜನಗಳಿಗೆ ಟಾರ್ಗೆಟ್ ಕೊಟ್ಬಿಟ್ಟು ಹೇಳದಂತೆ BLO ಅಂತ ಅಂದ್ಬಿಟ್ಟು ಏನಂತಾರೆ, ಬೂತ್ ಲೆವೆಲ್ ಆಫೀಸರ್. ಇವ್ರುಗಳು ಒಂದು 25 ಜನ ಸೂಸೈಡ್ ಮಾಡ್ಕೊಬಿಟ್ಟಾರಂತೆ. ನೋಡ್ರಿ, ನಮ್ಮ ದೇಶದಲ್ಲಿ ಬೂತ್ ಲೆವೆಲ್ ಆಫೀಸರ್ ಲೆವೆಲಲ್ಲೇ ಎಲ್ಲ ಬೂತ್ ಕ್ಯಾಪ್ಚರಿಂಗು ಎಲ್ಲ ಮಣ್ಣಗಟ್ಟಿ ನಡೆಯೋದು. ನಾನೇ ಕಂಡಿದ್ದೀನಿ ನಮ್ಮ ಎಲೆಕ್ಷನ್, ನಾನು ಕಾಂಟೆಸ್ಟ್ ಮಾಡಿದ್ದೆ ಎಲೆಕ್ಷನ್ 2 ಗ್ರಾಮ ಪಂಚಾಯತಿ, ಒಂದು ಅಸೆಂಬ್ಲಿ ಎಲೆಕ್ಷನ್ ಒಂದು, ಆಯ್ತಾ. ಇದ್ರೊಳಗಡೆ ಎಲೆಕ್ಷನ್ ಕಮಿಷನಲ್ಲಿ ಇಲ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಯಾರು ಬಂದಿದ್ರು ಜನ, ಅವರೇ ಸಿಕ್ಕಾಕೊಂಡು ಕುಂತವ್ರೆ. ಅಂಥದ್ರಲ್ಲಿ ಅವರು ಯಾರ ಕೈಯಲ್ಲಿ ಮಾಡಿಸ್ತಾರೆ ಇಂಥ ನೈ ಕೆಲಸಗಳ? ಬೂತ್ ಲೆವೆಲ್ ಆಫೀಸರ್ಗಳ ಕೈಯಲ್ಲಿ ತಾನೇ ಮಾಡಿಸ್ತಾರೆ. ಮತ್ತೆ ಸಿಕ್ಕಾಕೊಂಡ್ಬಿಡ್ತೀವಲ್ಲ ಅಂತ ಅಂದ್ಬಿಟ್ಟು ಹೆದರ್ಕೊಂಡು ಎಲ್ಲ ಸೂಸೈಡ್ ಮಾಡ್ಕೊಂಡ್ರೇನೋ. ಒಂದಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಅಂತೆ. ಹಾರ್ಟ್ ಅಟ್ಯಾಕ್ ಆಗೋಕ್ಕೂ ಅದೇ ಆಗಿರುತ್ತೆ ಬೇಕಾದ್ರೆ ಇದು ಅಲ್ವಾ. ಇದನ್ನೇ ದೊಡ್ಡ ಇಶ್ಯೂ ಮಾಡ್ಕೊಂಡು ದೊಡ್ಡ ಅದಕ್ಕೇನಂತಾರೆ, ಆಪೋಸಿಟ್ ಪಾರ್ಟಿಗಳು ಯಾರು ಇರ್ತಾರಲ್ಲ ಅವರೆಲ್ಲ ಸೇರ್ಕೊಂಡು ಮಸ್ತ್ ಸ್ಟ್ರೈಕ್ ಮಾಡ್ತಾ ಕೂತಾರಂತೆ ಪಾರ್ಲಿಮೆಂಟ್ ಒಳಗಡೆ. ಈ ನಾಯಿ ಕೆಲಸ ಮಾಡಕ್ಕಂತ ಹೋಗ್ಬೇಕಾ ಇವರು? ಸೋತಾರಲ್ಲ, ಈ ಸೋತಿರೋರು ಹಳೆ ಕಾಲದಲ್ಲಿ ಗೆಲ್ತಾ ಹೆಂಗಿದ್ರು ಆ ಕೆಲಸ ಮಾಡೋಕ್ಕೆ ಈ ಸುಳ್ಳು ಓಟ್ ಕಳ್ಳ ಮತ ಹಾಕೋದು ಅಂತಾರೆ ಅದಕ್ಕೆ ಲೋಕಲ್ ಲ್ಯಾಂಗ್ವೇಜಲ್ಲಿ. ಆ ಥರ ಹಾಕ್ತಿದ್ದವರು ಯಪ್ಪ ಈಗ ಎಲ್ಲೋ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಹೆದರ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿದೆಯೋ, ಅಥವಾ ಅವರೇ ಸೂಸೈಡ್ ಮಾಡ್ಕೊಂಡಿದ್ದಾರೋ, ಅಥವಾ ಯಾರು ಅವ್ರ ತಲೆ ಮೇಲೆ ಕುಂತ್ಕೊಳ್ಳೋ ಪೊಲಿಟಿಷಿಯನ್ಗಳು, ಪೊಲಿಟಿಷಿಯನ್ಗಳು ಅವ್ರೇನಾದ್ರು ಮರ್ಡರ್ ಮಾಡೋರು ನೋಡ್ರಪ್ಪ. ಆ ಆ್ಯಂಗಲಲ್ಲಿ ಯಾರು ಯೋಚಿಸ್ತಾನೆ ಇಲ್ವಾ ಪೊಲೀಸರು? ಎಲೆಕ್ಷನ್ ಕಮಿಷನ್ ಆ ಆ್ಯಂಗಲಲ್ಲಿ ಯೋಚಿಸ್ತಾನೆ ಇಲ್ವಾ? ಅಸೆಂಬ್ಲಿ ಎಲೆಕ್ಷನ್ 2023 ಕಾಲದಲ್ಲಿ ನಾ ಕೇಳಿದ ಕ್ವಶನ್ಗೆ ಆನ್ಸರೇ ಮಾಡೋಕ್ಕಾಗ್ದಾಗಲೇ ಸೆಂಟರಿಂದ ಬಂದಿದ್ದ ಸೀನಿಯರ್ ಎಲೆಕ್ಷನ್ ಕಮಿಷನರು ಅವರು ಓಡೋದ್ರು. ಐ ವಿಟ್ನೆಸ್ ಅವೇ CCTV ಫುಟೇಜ್ ಏನಾದ್ರು ಇಟ್ಟಿದ್ರೆ, ಮರ್ಯಾದೆಲಿ ಇಡಬೇಕಾಗಿರೋರು ಇಟ್ಟಿದ್ರೆ ತೆಗೆದು ನೋಡ್ಕೊಳ್ಳಿ. ಅರ್ಕಲ್ಗೂಡು ಅಲ್ಲಿ IB ಅಂತ ಏನಂತಾರೋ, ಇನ್ಫಾರ್ಮೇಷನ್ ಬ್ಯೂರೋ ಅಲ್ಲ ಏನೋ ಬ್ಯೂರೋ, ಅದು IB ಹಾಸ್ಪಿಟ್ಲ್ ಪಕ್ಕ ಉಂಟಲ್ಲ ಅಲ್ಲಿ ನಾನು ಒಂದು ಕೇಳಿದ ಕ್ವಶನಿಗೆ ಮೇಲ್ಗಡೆ ಎಲ್ಲಿ ಇದು ನಡೀತಾ ಇತ್ತಲ್ಲ, ಮೀಟಿಂಗ್ ನಡೀತಿತ್ತಲ್ಲ, ಎಲ್ಲ ಕಾಂಪೀಟ್ ಮಾಡಿದ್ರಲ್ಲ ಯಾರು ಅವ್ರದ್ದೆಲ್ಲ, ಅಲ್ಲಿಂದ ಸ್ಟೇರ್ ಇಳಿದು ಕೆಳಗಡೆ ಬಂದು ಕಾರ್ ತನಕ ಬಂದು ನಾ ಬಿಡದೇ ಇಲ್ಲ ಇವ್ರಿಗೆ. ಆನ್ಸರ್ ಮೈ ಕ್ವಶನ್, ಆನ್ಸರ್ ಮಾಡಿ, ನನಗೆ ಉತ್ತರ ಕೊಡಿ, ಈ ಥರ ಹೆಂಗಾಯ್ತು ಅಂತ ಒಳ್ಳೆ ಕಾಗೆಗಳ ಥರ ಕಾಯ್ಕೊಂಡು ಕೂತಿರ್ತಾರೆ ಅಲ್ಲಿ. ಎಲ್ಲ ಸಾಲುಗಳು ಮುಗ್ದೋದ್ ಮೇಲ್ಗಡೆ ಬಾಕಿ ಉಳಿದಿರೋ ಮತಗಳನ್ನೆಲ್ಲ ಇವರು ಬೂತ್ ಲೆವೆಲ್ ಆಫೀಸರ್ಗಳು ಅವ್ರುಗಳು ಮತ್ತು ಈ ಕಳ್ಳ ಪೊಲಿಟಿಷಿಯನ್ಗಳು ಅವ್ರವ್ರ ಕಡೆ ಎಲ್ಲ ಹೊಡ್ಕೊಳಕ್ಕೆ ದಡ್ಬಾರ್ಡ್ ಅಂತ ಕಾಯ್ತಾ ಕೂತಿರ್ತಾರೆ. ಗುಳ್ಳೆನರಿಗಳ ಥರ ನಾನೇ ಕಂಡಿದ್ದೀನಲ್ಲ. ಆಮೇಲೆ ಹಿಂದಿನ ದಿನ ಲಂಚ ಕೊಟ್ಟಿರ್ತಾರಲ್ಲ, ಹೆಂಡದ ಲಂಚ, ಅದ ಕುಡಿದು ತಲೆ ಫುಲ್ ಗಿರ್ರನ್ನ ತಿರ್ಗೋಗಿರೋರನ್ನ ಮತ ಹಾಕಕ್ಕೆ ಹೆಂಗೆ ಬಿಡಕ್ಕಾಗತ್ತೆ? ಯಾರಿಗಾರು ಕಾಮನ್ ಸೆನ್ಸ್ ಎಲ್ಲ ಇಲ್ವ ಎಲೆಕ್ಷನ್ ಕಮಿಷನ್ಗೆ? ಹೆಂಡ ಕುಡ್ದವ್ರು ನ್ಯಾಯ ನೀತಿಲಿ ಮತ ಹೆಂಗೆ ಹಾಕಕ್ಕಾಗತ್ತೆ? ಹೆಣ್ಣು ಕುಡ್ಕರು ಬರೋಂಗಿಲ್ಲ, ಇಲ್ಲಿ ಸಾಲಲ್ಲಿ ನಿಂತ್ಕೊಳ್ಳಂಗಿಲ್ಲ ಅಂತ ಬಿಟ್ಟು ಕಾನೂನು ಮಾಡಿ ಇಂಥವೆಲ್ಲ
ಇಂಥವೆಲ್ಲ ಐಡಿಯಾಗಳು ನನ್ನ ತಲೆಯಲ್ಲಿ ಬಿಟ್ರೆ ಇನ್ಯಾರ ತಲೆಯಲ್ಲೂ ಬಂದಿಲ್ಲ ಪೂರಾ ದೇಶದಲ್ಲಿ, ಭಾರತ ದೇಶದಲ್ಲಿ.